ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಷ್ಟಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು, ದುಷ್ಟರ ದುರ್ಗುಣ ದೂರ ಮಾಡಿದಂತಹ ದಿಟ್ಟ ಯೋಗಿಗೆ ಶರಣು, ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗೆ ಶರಣು, ಗಟ್ಟಿಯಾಗಿ ನಂಬಲು ಮುಕ್ತಿಯ ನೀಡುವ ಶ್ರೇಷ್ಠ ಮೂರ್ತಿಗೆ ಶರಣು ಅಂಥೇಳಿ ಸಿದ್ಧಾರೂಢಪ್ಪನನ್ನು ಭಕ್ತರು ಗುಣಗಾನ ಮಾಡಿದರು. ಸಿದ್ಧಾರೂಢಪ್ಪ ಹೆಂಗದನಂದ್ರೆ ನಂಬಿದಂಥ ಭಕ್ತರನ್ನು ಕೈ ಹಿಡಿದು ಕಾಯ್ತಾನೆ. ಕಷ್ಟ ಐತಿ ಅಂಥೇಳಿ ಆ ಸದ್ಗುರುನಾಥನನ್ನು ಮೊರೆ ಇಟ್ಟರೆ ನಿಶ್ಚಿತವಾಗಿಯೂ ಸಹಿತ ಆ ದಿವ್ಯವಾದ ಶಕ್ತಿ ಸ್ಪಂದಿಸ್ತೈತಿ. ಅಂತಹ ಶ್ರೇಷ್ಠ ಸದ್ಗುರುವಿಗೆ ಕಷ್ಟ ತಪ್ಪಲಿಲ್ಲ ನೋಡ್ರಿ. ಕಷ್ಟ ಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠ ಅಂತ ಸಿದ್ಧಾರೂಢರನ್ನು ಕರೆದರೂ ಸಹಿತ ಸಿದ್ಧಾರೂಢರಿಗೆ ಸಮಾಜ ಎಷ್ಟು ಕಷ್ಟ ಕೊಟ್ಟಿತು ಅಂತ. ಎಷ್ಟು ದೊಡ್ಡವರಿದ್ದರು ಸಿದ್ಧಾರೂಢಪ್ಪಗಳಂದ್ರೆ, ಒಂದು ಸಾರಿ ಒಬ್ಬ ರೈತ ಹೊಲದಾಗ ಕೆಲಸ ಮಾಡಿ ಸಿದ್ಧಾರೂಢರ ಮಟ್ಟಕ್ಕೆ ಒಂದು ಸ್ವಲ್ಪ ನೆಳ್ಳಿಗೆ ಬರ್ಬೇಕಂತೇಳಿ ಬಂದ. ಸಿದ್ಧಾರೂಢಪ್ಪಗಳು ಕುಂತಿದ್ದು ನೋಡಿ ಅವ್ರ ಪಾದಕ್ಕೆ ನಮಸ್ಕರಿಸಿ ಅಲ್ಲೇ ಬಾಜುಕ ಶಿವ ಶಿವ ಅಂತ ಅಂದು ಕುಂತ. ಅವ ಶಿವ ಶಿವ ಅನ್ನೋದನ್ನು ಸಿದ್ಧಾರೂಢರು ಕೇಳಿದರು. ಕೇಳಿ ಆ ರೈತನನ್ನು ಒಂದು ಪ್ರಶ್ನೆ ಮಾಡ್ತಾರೆ ಸಿದ್ಧಾರೂಢರು. ಮತ್ತು ಶಿವ ಎಲ್ಲಿದನು ನಿನ್ನ ಶಿವ ಅಂತ ಕೇಳಿದರು ಸಿದ್ಧಾರೂಢರು. ಆವಾಗ ನೀನೇ ಶಿವ ಅಂತ ಅಂದ ಆ ರೈತ. ಆವಾಗ ಸಿದ್ಧಾರೂಢರು ಹೇಳಿದರು, ನಾ ಶಿವ ಅಲ್ಲೋ, ನಿನ್ನೊಳಗನ ಶಿವ ಅದಾನ, ನೀನ ಶಿವಾದಿ. ಅದಕ್ಕೆ ಜಗತ್ತಿನೊಳಗಿರುವಂಥ ಗಂಡಸರೆಲ್ಲರೂ ಸಹಿತ ಗಂಡು ಜಾತಿ ಅದು ಪರಮೇಶ್ವರ ಶಿವ. ಜಗತ್ತಿನೊಳಗಿರುವಂಥ ಎಲ್ಲ ಹೆಣ್ಣು ಮಕ್ಕಳು, ಹೆಣ್ಣು ಜಾತಿ ಏನೈತಲ್ಲ ಇದೆಲ್ಲವೂ ಸಹಿತ ಪಾರ್ವತಿ ಸ್ವರೂಪಪ್ಪ. ನಾವೊಬ್ಬ ಶಿವ, ನೀವೊಬ್ಬ ಶಿವ. ಆಕೆ ಒಬ್ಬಕ್ಕೆ ಶಕ್ತಿ, ಈಕೊಬ್ಬಕ್ಕೆ ಶಕ್ತಿ ಅನ್ನೋದಿಲ್ಲ. ಗಂಡು ಜಾತಿ ಶಿವಸ್ವರೂಪ, ಹೆಣ್ಣು ಜಾತಿ ಶಕ್ತಿ ಸ್ವರೂಪ ಅಂತ ಹೇಳ್ಯಾರ. ಸರಳವಾಗಿ ಒಬ್ಬ ರೈತ ಬರೇ ಬಿಸಲಾಗ ಬಳಲಿ ಬಂದ ಅವ್ರ ಹಂತಕ್ಕೆ ಶಿವ ಶಿವ ಅಂತ ಅಂದು ಕುಂತಿದ್ದಕ್ಕೆ ಇಂತಹ ಬೋಧನೆಯನ್ನು ಮಾಡಿದಂತಹ ಸದ್ಗುರು ಸಿದ್ಧಾರೂಢಪ್ಪನ ಎಷ್ಟಂತ ಗುಣಗಾನ ಮಾಡೋದಂತ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸುಂದರವಾದಂತಹ ಒಂದು ಸಿದ್ಧಾರೂಢ ಅಪ್ಪನವರ ಕುರಿತಾದ ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಬರೆದರು. ಇದರೊಳಗೆ ನಾವು ಇವತ್ತು 38ನೆಯ ಭಾಗವನ್ನು ನೋಡೋದು. ಸಿದ್ಧಾರೂಢಪ್ಪನವರಿಗೆ ಯಾವ ರೀತಿ ಭಕ್ತರು ತೊಂದರೆ ಕೊಟ್ಟರಂತ. ಸಿದ್ಧಾರೂಢರಾಗಿದ್ದಂಥ ಜ್ಞಾನವನ್ನು, ಅವರ ದೈವಿ ಶಕ್ತಿಯನ್ನು ಗುರುತಿಸಲಿಲ್ಲ. ಕೇವಲ ಅವರ ಹೆಸರಿನ ಮೇಲೆ ಆದಂತಹ ಆಸ್ತಿ, ಅಂತಸ್ತು, ಸಂಪತ್ತನ್ನು ಮಾತ್ರ ಗುರುತಿಸಿದರು. ಇವತ್ತಿನ ಮಠನೂ ಸಹಿತ ನಾವು ಹುಬ್ಬಳ್ಳಿಗೆ ಹೋದ್ವಿಪ್ಪ ಅಂದ್ರೆ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸಿದ್ಧಾರೂಢರ ಮಠ ಅಂತ ಕರೀತಾರೆ ರೀ, ಮತ್ತೇನು ಕರೀದಿಲ್ಲ. ಯಾವ ಸಿದ್ಧಾರೂಢರ ಒಂದು ತಪಶಕ್ತಿಯ ಫಲದಿಂದ ಒಂದು ದಿವ್ಯ ಕ್ಷೇತ್ರವಾಯಿತು, ಆ ಕ್ಷೇತ್ರಕ್ಕೆ ಮತ್ತು ಸಿದ್ಧಾರೂಢನ ಹೆಸರು ಬಿಟ್ಟರೆ ಮತ್ಯಾರ್ದು ಬರಬೇಕಾಗೈತಿ.
ಸಿದ್ಧಾರೂಢರು ಮಠ ನಂದಂದರು ಅನ್ನುವಂಥ ಒಂದು ಕಾರಣ ಮಾಡಿಕೊಂಡು ಎರಡು ಪಂಗಡ ಮಾಡಿ ಸಿದ್ಧಾರೂಢಪ್ಪನ ನಡಕ ಕುಂಡ್ರಿಸಿ ಎಷ್ಟು ತುಚ್ಛ ಬುದ್ಧಿಯನ್ನು ತೋರಿಸಿದರು ಅಂತ ಭಕ್ತರು. ನಾವೆಲ್ಲರೂ ಮಹಾಪಾಪಿಗಳು. ಆ ಸಿದ್ಧಾರೂಢ ದೇವರು ಎಷ್ಟು ದೊಡ್ಡವರಿದ್ದರೆಂದರೆ ಅವರನ್ನು ಒಂದು ಪರಡಿಯಲ್ಲಿ ಹಾಗೂ ಇಡೀ ಭೂಮಿಯನ್ನೇ ಇನ್ನೊಂದು ಪರಡಿಯಲ್ಲಿಟ್ಟು ತೂಗಿದರೆ ಅವರ ತೂಕವೇ ಹೆಚ್ಚುತ್ತಿತ್ತು. ಅವರ ಹೃದಯ ವೈಶಾಲ್ಯದೆದುರು ಆಕಾಶ ಬಹಳ ಚಿಕ್ಕದು. ಭಕ್ತರ ಕುರಿತಾದ ಅವರ ಪ್ರೀತಿಯ ಎದುರು ಸಮಸ್ತ ಸಾಗರಗಳೇ ಸಣ್ಣವು. ಅವರ ಪಕ್ಕದಲ್ಲಿ ಹಿಮಾಲಯ ಕಿರಿದು. ಅವರು ಕುಂತಲ್ಲೇ ಕೈಲಾಸವಾಗುತ್ತಿತ್ತು. ಅವರು ಬೇಕೆಂಬ ಬಿಕಾರಿಯಾಗಿರಲಿಲ್ಲ. ಜಮಖಂಡಿ ದ್ವರಿಗಳು ಮಠದ ಮುಂದಿನ ರಸ್ತೆ ಮಾಡಿಸಿ ಬಹುಭಕ್ತಿಯಿಂದ, ಮಹಾಸ್ವಾಮಿ, ತಾವು ಜಮಖಂಡಿಯವರೆಗೆ ದಯಮಾಡಿಸಿ ಗೃಹದೊಳಗೆ ಪಾದ ಹಾಕಿದರೆ ನಮ್ಮ ಮೇಲೆ ಕೃಪೆಯಾಗುತ್ತದೆ. ಗುರು ಕಾಣಿಕೆಯೆಂದು 20,000 ರೂಪಾಯಿಗಳನ್ನು ಕೊಡುತ್ತೇನೆ ಎಂದರು. ಸ್ವಾಮಿಗಳು ಹೋಗಲಿಲ್ಲ. ಪ್ರತಿಯಾಗಿ ವಿನಮ್ರ ಭಾವದಿಂದ, ದೊರೆ, 4 ಕೋಟಿ ಜಾಗೀರು ನಮ್ಮ ಜೋಳಿಗೆ ಒಳಗೆ. ಕುಬೇರ ನಮ್ಮ ಖಾಸಾ ದೋಸ್ತ. ಕಾಮಧೇನು ನಮ್ಮ ಮಠದ ಒಳಗಿನ ಆಕಳ ಕರ. ಕಲ್ಪವೃಕ್ಷ ಮಠದೊಳಗಿನ ಗಿಡ ಕಂಟಿಯಾಗಿ ಬೆಳೆದವು ಎಂದು ಹೇಳಿದಂತಹ ಸದ್ಗುರು ಸಿದ್ಧಾರೂಢರನ್ನು ಯಾವ ಲೆಕ್ಕಕ್ಕೆ ತಂದುಬಿಟ್ರಪ್ಪ ಅಂದ್ರೆ ಆಸ್ತಿ, ದುಡ್ಡು, ಸಂಪತ್ತಿಗೆ ಅವರನ್ನು ಹೋಲಿಸಿಬಿಟ್ರಲ್ಲ ಅಂತ ಖೇದವನ್ನು ವ್ಯಕ್ತಪಡಿಸ್ತಾರೆ ಲೇಖಕರು. ಇದನ್ನು ಪೂರ್ಣ ಓದ್ಕೋತ ಹೋದ್ರೆ ಕಣ್ಣೊಳಗೆ ತಾನೇ ನೀರು ಸುರಿತಾವೆ. ಯಾವ ಭಗವಂತ ಸಾಕ್ಷಾತ್ ಪರಬ್ರಹ್ಮನ ಇದ್ದು ನೀವೆಲ್ಲರೂ ಬ್ರಹ್ಮಸ್ವರೂಪಪ್ಪ ಅಂಥೇಳಿ ತಿಳಿಸಿ ಹೇಳಲಿಕ್ಕೆ ತನ್ನ ಆವಿಷ್ಯವನ್ನು ಸವಿಸಿದ ಆ ಭಗವಂತನನ್ನು ಎಷ್ಟು ಮರುಗಿಸಿದ್ವಿ ಅಂತ ನಾವೆಲ್ಲರೂ ಸೇರಿ. ಯಾರು ಸಿದ್ಧಾರೂಢರು ಈ ಮಠ ನಂದು ಅಂದರು ಅಂತ ಹೇಳಿಕಾರ ಅವ್ರ ಮೇಲೆ ಕಟ್ಲೆ ಹಾಕಿದರು, ಅವರೆಲ್ಲರೂ ಕಡಿಕ ಇದು ಸಿದ್ಧಾರೂಢರ ಮಠನ ಅನ್ನುವಂಥ ಪಾಳೆ ಬಂತ ಹೊರತಾಗಿ ಅವ್ರ ಮಠ ಅಂತ ಆಗಲಿಲ್ಲ. ಕಲ್ಲಿನ ಮಠ, ಕಟ್ಕಿ ಮಠ, ಗಚ್ಚಿನ ಮಠ ಇವು ಎಲ್ಲ ಬಿದ್ದು ಹೋಗುವಂಥ ಮಠಗಳು. ಬೀಳಲಾರದಂಥ ಜ್ಞಾನದ ಮಠವನ್ನು ಕಟ್ಟಿಕೊಡ್ತೇನಪ್ಪ ನಿಮಗೆ, ಬಂಗಾರದ ಮಠವನ್ನು ಕಟ್ಟಿಸಿಕೊಡ್ತೇನೆ, ಕಲ್ಲಿನ ಮಠ ತೊಗೊಂಡು ಏನು ಮಾಡ್ತೀರಿ ಅಂದ್ರೂ ಸಹಿತ ಇವರಿಗೆ ಬುದ್ಧಿ ಬರಲಿಲ್ಲ ನೋಡ್ರಿ. ಅದಕ್ಕೆ ಸಿದ್ಧಾರೂಢಪ್ಪಗ ಎಷ್ಟೊಂದು ಈ ಒಂದು ಮಾನವ ಕುಲ ತೊಂದರೆ ಕೊಟ್ಟಿತಂತ. ಕೋಟ್ಯಾಂತರ ರೂಪಾಯಿ ಅವರ ಪಾದದ ಮೇಲೆ ಬಿದ್ದರೂ ಸಹಿತ ಅದನ್ನು ಕಣ್ಣೆತ್ತಿ ಸಹಿತ ನೋಡಲಿಲ್ಲ. ಚೊಂಚ ಸಿದ್ದಯ್ಯ ಅನ್ನುವಂಥ ಪುಣ್ಯಾತ್ಮನನ್ನು ಮುಂದೆ ಮಾಡಿಕೊಂಡು 17/10/1929 ಸಿದ್ಧಾರೂಢಪ್ಪನ ವಿರುದ್ಧ ಅರ್ಜಿ ಮಾಡ್ತಾರೆ ನೋಡ್ರಿ. ಸಿದ್ಧಾರೂಢಪ್ಪನವರಿಗೆ ಏನು ಗೌರವ ಕೊಡಬೇಕಾಗಿತ್ತೋ ಆ ಗೌರವವನ್ನು ನಮಗೆ ಕೊಡೋಕ್ಕಾಗಲಿಲ್ಲ. ಅವ್ರಿಗೆ ಏನೇನು ಪ್ರಶ್ನೆ ಕೇಳಿದರು, ಅವ್ರು ಏನೇನು ಹೇಳಿದರು ಅದನ್ನೆಲ್ಲ ಇಲ್ಲಿ ಬರೆದಾರೆ. ಅದನ್ನು ಓದಾಕ ನನ್ನ ಮನಸ್ಸು ಒಪ್ಪವಲ್ತು. ಆ ನಮ್ಮಪ್ಪ ಪರಮಾತ್ಮನನ್ನು ನಾವು ಎಲ್ಲಿ ನಿಲ್ಲಿಸಿದ್ವಿ ಅಂತ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತಹ
ನ್ಯಾಯಾಧೀಶರನ್ನು ಮೊದಲು ಮಾಡಿಕೊಂಡು ಉಚ್ಚ ಅಧಿಕಾರಿಗಳು ಒಂದೇ ಮಾತು ಹೇಳಿದ್ರಂತ, ಸಿದ್ಧಾರೂಢರನ್ನು ಇಲ್ಲಿ ಕರ್ಕೊಂಡು ಬರೋದು ಬೇಡ, ನಾವು ಅಲ್ಲಿ ಹೋಗೋಣ ಅಂತಂದ್ರಂತ ನೋಡ್ರಿ. ಯಾವ ತುದಿ ಮ್ಯಾಲೆ ಕುಂತಿದ್ರು ಸಿದ್ಧಾರೂಢರ ಮಠದೊಳಗೆ, ನ್ಯಾಯಾಧೀಶರು ಬಂದ ಕೂಡಲೇ ಅವರನ್ನು ಮ್ಯಾಲೆ ಕುಂಡ್ರಿಸಿ ತಾವು ತೆಳಗಿಳಿದ್ರಂತ ನೋಡ್ರಿ. ಕೆಳಗಿಳಿದು ಒಂದು ಮಾತು ಹೇಳಿದ್ರಂತ, ನೀವು ನ್ಯಾಯಾಧೀಶರು, ನನಗಾಗಿ ನೀವು ಅಲ್ಲಿಂದ ಇಲ್ಲಿ ಬಂದ್ರಿ, ನೀವು ಮ್ಯಾಲೆ ಕೂಡ್ರಿ, ನಾ ಕೆಳಗೆ ನಿಂತ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದರು. ವಕೀಲರು ಪ್ರಶ್ನೆ ಕೇಳಿದ್ರು ಸಿದ್ಧಾರೂಢರನ್ನು. ಯಾವ ಭಗವಂತನ ಒಂದು ಉತ್ತರದಿಂದ ತ್ರಿಮೂರ್ತಿಗಳ ತೃಪ್ತರಾಗ್ತಿದ್ರು ಅಂಥ ಭಗವಂತನನ್ನು ಪ್ರಶ್ನೆ ಕೇಳಾಕತ್ತಾರ. ಏನೇನು ಪ್ರಶ್ನೆ ಕೇಳಾಕತ್ತಾರ? ಗೌರಿ ಹುಣ್ಣಿಮೆ ಜಾತ್ರೆ ಮಾಡೋಕ್ಕೆ ಯಾರು ದುಡ್ಡು ಕೊಡ್ತಿದ್ರು ಅಂತ ಕೇಳಿದಾರ. ನೀವು ಒಬ್ಬರೇ ಇದ್ದರು ಮತ್ತು ಯಾರು ನಿಮ್ಮ ಸೇವಾ ಮಾಡೋಕ್ಕೆ ಇದ್ದರು ಅಂತ ಕೇಳಿದಾರ. ಆ ಗೌರಿ ಹುಣ್ಣಿಮೆ ಹಬ್ಬ ಯಾಕೆ ಆರಂಭ ಮಾಡಿರಿ ಅಂತ ಕೇಳಿದಾರ. ಜನರ ಜಾಗೃತಿ ಆಗ್ಲಂತ ಉದ್ದೇಶ ಇತ್ತೋ, ಸಂಪತ್ತು ಬರಲಂತ ಉದ್ದೇಶ ಇತ್ತೋ ಅಂತ ಕೇಳಿದಾರ. ಇದೇನು ಪಾರಮಾರ್ಥ ಸೇವಾನೋ ಮತ್ತು ಯಾವ ಸೇವಾನೋ ಅಂತಲೂ ಕೇಳಿದಾರ. ಬಹಳ ಪ್ರಶ್ನೆ ಕೇಳಿದಾರ. ಜಗದೀಶ್ವರನನ್ನು ಬಹಳ ಪ್ರಶ್ನೆ ಕೇಳಿದಾರ. ಕಡೀಕ ನನ್ನ ಭಾಷೆ ಒಳಗೆ ಹೇಳ್ತೀನಿ ಕೇಳ್ರಪ್ಪ, ಇದೆಲ್ಲವೂ ನಂದು, ಇದೆಲ್ಲವೂ ನನ್ನ ಸ್ವರೂಪ ಅಂತ ಹೇಳಿಬಿಟ್ರಂತ ಸಿದ್ಧಾರೂಢರು. ಹೆಂಗಂದ್ರೆ ಎರಡೂ ಕೈ ಮ್ಯಾಲೆ ಮಾಡಿ ಇದೆಲ್ಲವೂ ನಂದು, ಇದೆಲ್ಲವೂ ನನ್ನ ಸ್ವರೂಪ ಅಂದರು. ಅದನ್ನು ಯಾವ ರೀತಿ ಹೇಳಿದ್ರಪ್ಪ ಅಂದರೆ, ಇಡೀ ಜಗತ್ತು ನಂದು, ಜಗತ್ತನ ನನ್ನ ಸ್ವರೂಪ, ಶಿವಸ್ವರೂಪನ ನಾದೇನಂತ ಹೇಳಿದರು. ಆವಾಗ ಸಿದ್ಧಾರೂಢರು ಮಠ ನಂದು ಅಂದರು ಅಂತ ಹೇಳಿಕ್ಯಾರ. ಯಾವ ಒಬ್ಬ ಪುಣ್ಯಾತ್ಮ ಹೊರಗಡೆ ಸಾವಿರಾರು ಜನ ನಿಂತಾರ, ಮಠದ ಹೊರಗೆ ಕೂಗಿದ. ಎಷ್ಟೋ ಜನ ಏನು ಮಾಡಿಬಿಟ್ರಂದ್ರೆ, ಸಿದ್ಧಾರೂಢಪ್ಪನ ಫೋಟೋ ಒಡೆದ್ರು, ಕೆಲವೊಂದು ಮೂರ್ತಿಗಳನ್ನು ಒಡೆದ್ರು, ಕೆಲವೊಂದು ಚಿತ್ರಗಳನ್ನು ಹರಿದ್ರು. ಕೊಳಕ ಬುದ್ಧಿಯ ಕೆಲವರು ಹೇಸಿ ಮಾತುಗಳನ್ನು ಆಡಿದರು ಅಂತ ಹೇಳ್ತಾರೆ. ಆನೆ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನೋರು ಹಂಗೆ ಪ್ರತಿಯೊಬ್ಬರು ಆ ಭಗವಂತನನ್ನು ಕುರಿತು ಮಾತಾಡಿದರು ಅಂತ ಬಹಳ ವಿಷಾದ ವ್ಯಕ್ತಪಡಿಸಿ ಹೇಳ್ತಾರೆ. ಸಿದ್ಧಾರೂಢಪ್ಪನ ಪರಮ ಶಿಷ್ಯರಾಗಿದ್ದಂಥ ಹುರ್ಕಡ್ಲಿ ಅನ್ನದಾನಜ್ಜವರು, ಹುರ್ಕಡ್ಲಿ ಅಜ್ಜವರು ಬಂದು ಕಣ್ಣೀರು ಸುರಿಸ್ಕೋತ ಭಾಳ ವ್ಯಥೆ ಪಟ್ಕೊಂಡು ಸಿದ್ಧಾರೂಢಪ್ಪಗೆ ನಮಸ್ಕಾರ ಮಾಡಿ, ಅಪ್ಪ ಕೆಲವರು ತಮ್ಮ ಫೋಟೋ ಹರಿದು ಹಾಕಿದ್ರಪ್ಪ, ಒಡೆದ್ರಪ್ಪ, ಮನಸ್ಸಿಗೆ ಕೆಟ್ಟ ಅನಿಸ್ತ್ರಿಯಪ್ಪ ಅಂತ ಹುರ್ಕಡ್ಲಿ ಅಜ್ಜವರು ಸಿದ್ಧಾರೂಢರ ಮುಂದೆ ಕಣ್ಣೀರು ಸುರಿಸಿದರು. ನವಲಗುಂದದ ಹುರ್ಕಡ್ಲಿ ಅಜ್ಜವರು. ಆವಾಗ ಸಿದ್ಧಾರೂಢಪ್ಪ ಹೇಳ್ತಾರೆ, ಅನ್ನದಾನಿ, ತಮಗೆ ಬೇಕಾದ ಯಾವಾಗ ಬೇಕಾಗಿತ್ತು ಆವಾಗ ನನ್ನ ಫೋಟೋ ತೊಗೊಂಡಿದ್ರು, ಪೂಜೆ ಮಾಡಿದರು. ಯಾವಾಗ ಬೇಡಾತು ಆವಾಗ ಅದನ್ನು ಬಿಸಾಡಿದ್ರಪ್ಪ, ಒಡೆದ್ರು, ಹರಿದು ಹಾಕಿದರು. ಅದರಿಂದ ನನಗೇನು ವ್ಯತ್ಯೆ ಇಲ್ಲಪ್ಪ. ಯಾವ ಸುಡಿಸ್ಕೊಳ್ಳೋವಿದ್ವೋ ಅವು ಸುಟ್ಕೊಂಡು, ಯಾವ ಹರಿಸ್ಕೊಳ್ಳೋವಿದ್ವೋ ಅವು ಹರಿಸ್ಕೊಂಡವು, ಯಾವ ಒಡಿಸ್ಕೊಳ್ಳೋವಿದ್ವೋ ಅವು ಒಡಿಸ್ಕೊಂಡವಪ್ಪ. ಸುಕ್ಕಾಗದಂಥ ಶಿವಶಕ್ತಿ ಅದನ್ನು ಹರಿಯಾಕೂ ಬರೋದಿಲ್ಲ, ಒಡೆಯಾಕೂ ಬರೋದಿಲ್ಲ, ಸುಡಾಕೂ ಬರೋದಿಲ್ಲಪ್ಪ ಅಂತ ಹೇಳಿಕಾರ ಸಿದ್ಧಾರೂಢಪ್ಪಗಳು ಮಾರ್ಮಿಕವಾಗಿ ಅಲ್ಲಿ ನೋಡ್ರಿ ಪ್ರಾರಬ್ಧ ಎಷ್ಟು ಕೆಟ್ಟೈತೆ ನೋಡ್ರಿ. ಯಾರನ್ನೂ ಬಿಟ್ಟಿಲ್ಲ ಪ್ರಾರಬ್ಧ. ಅಷ್ಟು ಅನುಗುಡ್ದ ಅಂಥದ್ರೊಳಗೆ
ಒಬ್ಬ ಧಾರವಾಡದ ಜಿಲ್ಲೆಯ ದೊಡ್ಡ ಅಧಿಕಾರಿಗಳು ತಾಟು ತುಂಬ ಬೆಳ್ಳಿ ದುಡ್ಡು ತುಂಬಿಕೊಂಡು ಬಂದು ಅಂಥದ್ರೊಳಗೆ ಸಿದ್ಧಾರೂಢಪ್ಪ ಅವ್ರ ಮುಂದಿಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಎಲ್ಲ ಈ ನಡೆದೈತೆಲ್ಲ ಕೆಲಸ ಅದ ಸಮಯದೊಳಗನ. ಆವಾಗ ಸಿದ್ಧಾರೂಢಪ್ಪಗಳು ಆ ಅಧಿಕಾರಿಯನ್ನು ಕೇಳ್ತಾರೆ, ಇದು ಯಾರ ತಾಟು ಅಂತೇಳಿ. ಇದು ನಂದ್ರಪ್ಪ, ಇದರೊಳಗಿನ ದುಡ್ಡು ಯಾರ್ದು ಅಂತ ಕೇಳಿದರು. ಯಪ್ಪ ಅದು ನಂದರಿ. ಯಾಕೆ ತಂದಿ ಅಂತ ಕೇಳಿದರು. ಯಪ್ಪ ನಿಮ್ಮ ಶ್ರೀಪಾದಕ್ಕೆ ಅರ್ಪಿಸಿ ಉದ್ಧಾರ ಆಗಕ್ಕೆ ತಂದೇನ್ರಿ ಅಂಥೇಳಿ ಅವರ ಪಾದಕ್ಕೆ ಇಟ್ಟು ನಮಸ್ಕರಿಸಿ ಸಾಷ್ಟಾಂಗ ಹಾಕಿ ನಿಂತ ಅಧಿಕಾರಿ. ಆವಾಗ ಸಿದ್ಧಾರೂಢಪ್ಪಗಳು ಕೇಳಿದರು, ಈಗ ಯಾರ್ದಪ್ಪ ಅಂತ ಕೇಳಿದರು. ಯಪ್ಪ ಮನೆಯಿಂದ ತರುವಾಗ ನಂದಾಗಿತ್ತು, ಯಾವಾಗ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿ ಸಾಷ್ಟಾಂಗವೆರಗಿದೆ ಅದು ನಿಂಬದಾತ್ರಿ, ಮತ್ತಿದನ್ನೇನಂತ ಕರಿತೀಯಪ್ಪ ಅಂತ ಕೇಳಿದರು. ಸಿದ್ಧಾರೂಢರ ದುಡ್ಡು ಅಂತ ಕರಿತೀನಿ ಅಂತಂದ ಅಧಿಕಾರಿ. ಆ ವಕೀಲರಿಗೆ ಆ ನ್ಯಾಯಾಧೀಶರಿಗೆ ತಿಳಿಯೋ ಹಂಗೆ ಆ ಒಂದು ವಾತಾವರಣ ನಿರ್ಮಾಣ ಆಗಿಬಿಡ್ತು. ಯಾರ ಸಂಬಂಧ ನಾವು ಹುಬ್ಬಳ್ಳಿಗೆ ಹೋದ್ವಿ, ಯಾರ ಸಂಬಂಧ ನಾವು ಆ ಮಠವನ್ನು ಕಟ್ಟಿದ್ವಿ, ಯಾರ ಸಂಬಂಧ ನಾವು ಆ ಸಂಪತ್ತನ್ನು ನೀಡಿದ್ವಿ, ಯಾರ ಸಂಬಂಧ ಅಂದ್ರೆ ಆ ಸದ್ಗುರು ಸಿದ್ಧಾರೂಢ ಸಂಬಂಧ ಅಂದಮೇಲೆ ಅವ್ರ ಹೆಸರು ಹೇಳಲಾರ್ದು ಮತ್ತಾರ್ದು ಹೆಸರು ಹೇಳೋದು. ಅದಕ್ಕೆ ಎಷ್ಟು ಹೇಳಿದರೂ ಸಹಿತ ಇದು ಮನಸ್ಸಿಗೆ ಸಮಾಧಾನ ಆಗವಲ್ತು. ಆವಾಗ ಸಿದ್ಧಾರೂಢಪ್ಪಗಳು ಒಂದು ಉದಾಹರಣೆ ಕೊಡ್ತಾರೆ. ಸೀತೆಯನ್ನು ರಾವಣನು ಕದ್ದುಕೊಂಡು ಲಂಕೆಗೆ ಒಯ್ದನು. ತನ್ನ ತೋಟದಲ್ಲಿ ಒಂದಡಿಯಲ್ಲಿ ಅವಳನ್ನು ಇಟ್ಟನಂತೆ. ನಂತರ ಹನುಮಂತ ಅಲ್ಲಿಗೆ ಹೋದನು. ಸೀತೆಯನ್ನು ಗುರುತಿಸಿದನು. ತಾನು ಹನುಮಂತ ಶ್ರೀರಾಮನ ಸೇವಕನು ಎಂದು ಮುದ್ರೆಯನ್ನು ತೋರಿಸಿದನು. ಆಗ ಸೀತೆ, ಹನುಮಂತ ನೀನು ಬೇಗ ಹೋಗು, ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಕೂಡಲೇ ಬಂದು ಕರೆದುಕೊಂಡು ಹೋಗು ಎಂದು ಹೇಳು ಎಂದು ಬೇಡಿಕೊಂಡಳು. ಆಗ ಹನುಮಂತನು, ತಾಯಿ, ನಾನು ಮತ್ತೇಕೆ ರಾಮನ ಬಳಿಗೆ ಹೋಗಬೇಕು? ಅವನು ತೊಂದರೆ ತಕ್ಕೊಂಡು ಇಲ್ಲಿಯ ತನಕ ಯಾಕೆ ಬರಬೇಕು? ಹೇಗೋ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ರಾಮನ ಪರಮ ಭಕ್ತನು. ದೇವಿ, ನನ್ನ ಹೆಗಲ ಮೇಲೆ ಕೂಡ್ರು, ನಿನ್ನನ್ನು ಒಯ್ದು ನಾನು ರಾಮಚಂದ್ರನ ಪದತಲದಲ್ಲಿ ಇಳಿಸುತ್ತೇನೆ ಎಂದು ಹೇಳಿದನು. ಆಗ ಸೀತೆ, ಹನುಮಂತನೇ, ನೀನು ರಾಮನ ಭಕ್ತನೇ ಆದರೂ ನೀನು ನನಗೆ ಪರಪುರುಷನು. ನಾನು ನಿನ್ನ ಹೆಗಲ ಮೇಲೆ ಕೂಡಲಾರೆ. ಅದು ಪತಿವ್ರತ ಸ್ತ್ರೀಗೆ ಶೋಭಿಸುವುದಿಲ್ಲ ಎಂದಳು. ರಾಮನ ಪರಮ ಭಕ್ತನಾದ ಹನುಮಂತನಿಗೆ ಸೀತೆಯ ಮಾತಿನಿಂದ ಆಶ್ಚರ್ಯವಾಯಿತು. ಆಗ ಅವನು, ಸೀತಾದೇವಿಯವರ ತಾಯಿ, ನಾನು ನಿನಗೆ ಪರಪುರುಷನಾದರೆ ನಿನ್ನನ್ನು ತೆಕ್ಕೆಯಲ್ಲಿ ಬಿಗಿದು ತಂದು ಇಲ್ಲಿ ಇಟ್ಟಂತಹ ರಾವಣ ಪುರುಷನಾಗಲಿಲ್ಲವೇ ಎಂದು ಕೇಳಿದನು. ಆಗ ಸೀತೆಯು ನಕ್ಕಳು. ಹನುಮಂತ, ಪ್ರಭೋ, ನಾನು ಸನ್ಯಾಸಿಯ ವೇಷದಲ್ಲಿ ಬಂದ ರಾವಣನನ್ನು ನಂಬಿ ಮೋಸ ಹೋದೆ. ರಾವಣನು ನನ್ನನ್ನು ಬಲಾತ್ಕಾರದಿಂದ ಹಿಡಿದು ಪುಷ್ಪಕ ವಿಮಾನದಲ್ಲಿ ಚೆಲ್ಲಿ ಇಲ್ಲಿಗೆ ತಂದಾಗ ನನಗೆ ದೇಹವು ಮಾತ್ರ ಅವನ ಆಧೀನದಲ್ಲಿತ್ತು. ನನ್ನ ಮನಸ್ಸೆಲ್ಲ ಆ ದೇವನಲ್ಲಿಯೇ ತುಂಬಿತ್ತು. ಅಲ್ಲಿ ನಾನು ಒತ್ತಾಯಕ್ಕೆ ಒಳಗಾಗಿದ್ದೆ. ಅವನು ಬಲಾತ್ಕಾರದಿಂದ ನನ್ನನ್ನು ತಂದದ್ದು ನನ್ನ ಆತ್ಮದ ವಿರುದ್ಧ. ಅಲ್ಲಿ ಏನಾದರೂ ದೋಷವಾದರೆ ಅದು ರಾವಣನ ತಪ್ಪು. ಈಗ ನಾನು ನಿನ್ನ ಸಂಗಡ ಆತ್ಮಸಂತೋಷದಿಂದ ಬಂದರೆ ನಿನ್ನ ಇಚ್ಛೆಗೆ ನಾನು ತಲೆಬಾಗಿ ಬರಬೇಕಾಗುತ್ತದೆ. ಆದ್ದರಿಂದ ನೀನು ನಮ್ಮವನಾದರೂ ನೀನು ಪರಪುರುಷನೇ ಆಗಿರುತ್ತಿ ಎಂದಳು. ಬಲಾತ್ಕಾರಕ್ಕೆ ಒಳಗಾಗಿಸಿದ್ದರೂ ಹೇಳಿದ ಮಾತು ಅವರ ಸ್ವಂತದ ಮಾತು ಎನಿಸದು. ಅದರಿಂದ ಎಂದೂ ಅವರಿಗೆ ದೋಷ ಬರುವುದಿಲ್ಲ. ಯಾವ ಮಹಾತ್ಮನಿಂದ ಆ ಮಾತನ್ನು ಹೇಳಿಸಿದರೂ ಅವರಿಗೆ ಮಾತ್ರ ದೋಷ ತಪ್ಪಿದ್ದಲ್ಲ ಅಂತೇಳಿಕಾರ ವಿಶೇಷವಾಗಿ ಇಲ್ಲಿ ಲೇಖಕರು ಹೇಳ್ತಾರೆ. ಸಿದ್ಧಾರೂಢಪ್ಪವರು ಇದೆಲ್ಲವೂ ನಂದಂತ ಹೇಳಬೇಕಾದ್ರೆ ಅವರೇನು ಭಕ್ತರು ನಾ ಸಾಯ್ತೀನಿ ಅಂತ ಹೇಳಿದ್ರಲ್ಲ,
ಆ ಭಕ್ತಳು ಸಾಯಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಆ ಮಾತನ್ನು ಅವರಲ್ಲಿ ಉಚ್ಚರಿಸಿರ್ತಾರೆ ಅಷ್ಟೇ ಹೊರತಾಗಿ ಮತ್ತೇನೂ ಇಲ್ಲ. ಆವಾಗ ಮತ್ತೊಂದು ವಿಷಯ ಆಕ್ಕತಿ. ಏನಂತಂದ್ರೆ, ಧಾರವಾಡಕ್ಕೆ ಅಲ್ಲಿದ್ದಂಥ ಕರ್ಮರ್ಕರ್ ಅನ್ನುವಂಥ ವಕೀಲರು, ಅವರು ಒಬ್ಬ ದೊಡ್ಡ ವಕೀಲನ ಕೈಯೊಳಗೆ ಕೆಲಸ ಮಾಡ್ತಿದ್ದರು. ಅವರು ಹುಬ್ಬಳ್ಳಿಗೆ ಹೋಗಿ ಆ ವಕೀಲರ ಜೋಡಿ ನಿಂತ ಅವ್ರ ಪ್ರಶ್ನೆ ಕೇಳೋದನ್ನೆಲ್ಲ ಕೇಳ್ತಿದ್ರು. ಕರ್ಮರ್ಕರ್ ವಕೀಲರು ಏನಿದ್ದರು, ಅವರ ತಾಯಿ ಸಿದ್ಧಾರೂಢರ ಪರಮ ಭಕ್ತರಿದ್ದರು. ಅವರು ದಿನ ತಮ್ಮ ಮಗನಿಗೆ ಕೇಳ್ತಿದ್ರಂತ, ಸಿದ್ಧಾರೂಢ ಪೋಳಿ ಇವತ್ತೇನು ಹೇಳಿದರು ಅಂತ ಹೇಳ್ತಾರೆ. ಆವಾಗ ಒಂದು ದಿವಸ ಕರ್ಮರ್ಕರ್ ಅವರು ತಾಯಿಗೆ ಹೇಳ್ತಾರೆ, ಇವತ್ತು ಸಿದ್ಧಾರೂಢಪ್ಪಗಳು ಹಿಂಗೆ ಹೇಳಿದರು ಅಂಥೇಳಿ. ಆವಾಗ ಆ ತಾಯಿ ಒಂದು ಮಾತು ಹೇಳ್ತಾಳೆ ಕರ್ಮರ್ಕರ್ ವಕೀಲರಿಗೆ, ತನ್ನ ಮಗನಿಗೆ ಹೇಳ್ತಾಳೆ. ಏನಂದ್ರೆ, ನಾ ಹೇಳಿದ್ದೊಂದು ಪ್ರಶ್ನೆ ಕೇಳಣಿ. ಏನಂತಂದ್ರೆ, ನೀವು ಕೌದಿ ಪೂಜೆಯನ್ನು ಮಾಡಿಸ್ಕೊಳ್ತಿರಲ್ಲ, ಅದರ ಉದ್ದೇಶ ಏನು ಅಂತ ನೀ ಪ್ರಶ್ನೆ ಕೇಳು ಅಂತ ಹೇಳಿಬಿಡ್ತಾಳೆ ಆಕೆ ತಾಯಿ. ಆವಾಗ ಕರ್ಮರ್ಕರ್ ಅವರು ಮರನೇ ದಿವಸ ಹುಬ್ಬಳ್ಳಿಗೆ ಬರ್ತಾರೆ. ಅವತ್ತು ಮುಖ್ಯ ವಕೀಲರು ರಜೆ ಒಳಗಿರ್ತಾರೆ. ಅದನ್ನು ಕೇಳುವಂಥ ಭಾಗ್ಯ ಕರ್ಮರ್ಕರ್ ಅವ್ರಿಗೆ ಬಂದೇ ಬಿಡ್ತು. ಆವಾಗ ಅವರು ಸಿದ್ಧಾರೂಢಪ್ಪವ್ರನ್ನ ಕೇಳಿಬಿಡ್ತಾರೆ, ಯಪ್ಪ ನೀವು ಕೌದಿ ಪೂಜೆ ಮಾಡಿಸ್ತಿರಲ್ಲ, ಅದರ ಕಾರಣ ಏನು ಅಂತ ಹೇಳಿಕಾರ. ಆವಾಗ ಸಿದ್ಧಾರೂಢಪ್ಪಗಳು ಒಂದು ಮಾತು ಹೇಳ್ತಾರೆ, ಆಸ್ತಿಯಾಗಲಿ ಯಾವುದೂ ನನ್ನದಲ್ಲ, 7 ದಿವಸ ಪರ್ಯಂತರವಾಗಿ ಮಾಡುವಂಥ ರತ್ನಖಚಿತ ಕಿರೀಟಧಾರಣಿ, ಆಭರಣಧಾರಣಿ, ಸಿಂಹಾಸನಾರೋಹಣ, ರಥಾರೂಢನಾಗುವುದು, ಷೋಡಶೋಪಚಾರ ಪೂಜೆಗಳನ್ನು ಸ್ವೀಕರಿಸುವುದು, ಇದೆಲ್ಲವೂ ನನಗೆ ಬೇಡ. ಇದು ಯಾವುದೂ ನಂದಲ್ಲ. ಈ ಮಠ, ಈ ಸಂಪತ್ತು, ಈ ಆಸ್ತಿ, ಈ ದುಡ್ಡು, ಈ ಒಂದು ಬಂಗಾರ ಬೆಳ್ಳಿ ವಜ್ರ ಒಡೆಯರು ಯಾವುದೂ ನಂದಲ್ಲ. ನಾನು ಏನು ಡುಮಗೇರಿ ಸುಡುಗಾಡದೊಳಗೆ ಹೆಣಕ್ಕೆ ಹಾಸಿದಂಥ ಒಂದು ಹರ್ಕ ರಗಟಿ ಒಂದು ಕೌದಿ ಹೊತ್ಕೊಂಡೀನಿ, ಅದಷ್ಟೇ ನಂದು. ಭಿಕ್ಷಾನ್ನ ಮಾತ್ರ ನನಗೆ ಮಹಾಪ್ರಸಾದ ಅಂತ ಹೇಳೋದಕ್ಕಾಗಿನ ಆ ಕೌದಿ ಪೂಜಾ ಅಂತ ಸಿದ್ಧಾರೂಢರು ಹೇಳಿಬಿಡ್ತಾರೆ ನೋಡ್ರಿ. ಆವಾಗ ಎಲ್ಲರಿಗೂ ಗೊತ್ತಾಗತೈತಿ, ಯಾವ ಮಹಾತ್ಮ ಸರ್ವಸಂಗ ಪರಿತ್ಯಾಗಿಯಾಗಿ ಸಾಕ್ಷಾತ್ ಶಿವನ ಸ್ವರೂಪನಾದ ಅಂತಹ ಮಹಾತ್ಮನ ಮನಸ್ಸು ನೋಯಿಸಿದವಲ್ಲಪ್ಪ ಅಂತ ಹೇಳಿಕಾರ. ಆವಾಗ ಇಲ್ಲಿ ಬಹಳ ವಿಷಯಗಳನ್ನು ಬರ್ದಾರ. ಕೆಲವರು ಸ್ವಾರ್ಥ ಸಾಧಕರು ಸಿದ್ಧರ ಬಗೆಗೆ ಸುಳ್ಳು ಸುದ್ದಿ ಹಬ್ಬಿಸಿದರು. ಸ್ವಾಮಿಗಳು ಮಠದಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಒಬ್ಬಳು ಹೆಣ್ಣು ಮಗಳು ಒಂದು ರಾತ್ರಿ ಊರಲ್ಲಿ ಸುದ್ದಿ ಮಾಡಿದಳು ಅಂತ ಹೇಳ್ತಾರೆ. ಒಂದು ದಿವಸ ಸಿದ್ಧಾರೂಢ ಅಪಮಾನ ತಾಳಲಾರ್ದ ಉರ್ಲು ಹಾಕ್ಕೊಂಡು ಸತ್ತ ಅಂತ ಸುದ್ದಿ ಮಾಡಿಬಿಟ್ಲಂತ. ಭಕ್ತರೆಲ್ಲರೂ ಓಡಿ ಬರ್ತಾರೆ. ಸಿದ್ಧಾರೂಢಪ್ಪಗಳು ಕುಂತಿರ್ತಾರೆ, ದುಃಖಪಟ್ಟ ಹೇಳ್ತಾರೆ, ಯಪ್ಪ ಹಿಂಗೆ ಸುದ್ದಿ ಮಾಡಿದ್ಲಿ ಅಂತ ಹೇಳಿಕಾರ. ಸಿದ್ಧಾರೂಢಪ್ಪಗಳು ಒಂದು ಮಾತು ಹೇಳ್ತಾರೆ, ಗಿಡದೊಳಗೆ ಹಣ್ಣಿರೋ ಮಠ ಪಕ್ಷಿಗಳ ಕುಂಡ್ರೆ ಚಂದು, ಹಣ್ಣು ತೀರಿದ ಮೇಲೆ ಪಕ್ಷಿ ಕುಂಡ್ರಬಾರ್ದಪ್ಪ. ಭಕ್ತಿ ಇರೋ ಮಠ ಈ ಶರೀರದ ಆಶ್ರಯ ಮಾಡ್ಕೊಂಡು ಇರೋದು ಚಂದಪ್ಪ. ಭಕ್ತಿ ತೀರಿದ ಮೇಲೆ ಈ ಶರೀರವನ್ನು ಜೀವ ಆಶ್ರಯಿಸಬಾರದು ಅಂತ ಒಂದೇ ಮಾತು ಹೇಳಿರ್ತಾರೆ ನೋಡಿ ಸಿದ್ಧಾರೂಢರು. ಎಷ್ಟು ಕಟಕ್ರಂತ ನಾವು. ಯಾವ ಹೆಣ್ಮಗಳು ಈ ಸುದ್ದಿ ಮಾಡಿರ್ತಾಳೆ, ಆಕೆ 3ನೇ ದಿನಕ್ಕಂದ್ರೆ ತಮ್ಮ ಮನೆ ಒಳಗನ ತಾವು ಉರ್ಲು ಹಾಕ್ಕೊಂಡ್ಬಿಟ್ಟಿರ್ತಾಳೆ. ಹಿಂಗೆ ಬಹಳ ವಿಚಿತ್ರವಾದ ಘಟನೆಗಳು ಸಿದ್ಧಾರೂಢಪ್ಪನ ಒಂದು ಚರಿತ್ರದೊಳಗೆ ವಿವರಣೆ ಮಾಡಿದ್ದಾರೆ. ಯಾವಕ್ಕೆ ಒಬ್ಬ ಹೆಣ್ಮಗಳು ಬಂದು ಸಿದ್ಧಾರೂಢಪ್ಪ ಅವ್ರ ಬೆನ್ನ ಮೇಲೆ ಕಸ್ಬರ್ಗಿಯಿಂದ ಹೊಡೆದ್ಲಂತ ನೋಡ್ರಿ. ಯವ್ವ, ಮನೆಯೊಳಗಿದ್ದಂಥ ಧೂಳನ್ನು ಹೊಲಸನ್ನು ಸ್ವಚ್ಛ ಮಾಡೋಕೆ ಕಸ್ಬರ್ಗಿ ಉಪಯೋಗ ಮಾಡ್ತಾರೆ.
ಈ ಕೋರ್ಟು ಕಟ್ಲೆ ವಾದ ವಿವಾದ ಅನ್ನುವಂಥ ಹೊಲಸು ಈ ಶರೀರ ಅನ್ನುವಂಥ ಮನೆಯೊಳಗೆ ತುಂಬಿತ್ತು. ಈ ಶರೀರ ಅನ್ನುವಂಥ ಮನೆ ಮ್ಯಾಲೆ ಈ ಕಸ್ಬರಿಗೆ ಉಪಯೋಗ ಮಾಡಿ ಆ ಧೂಳನ್ನೆಲ್ಲ ಸ್ವಚ್ಛ ಮಾಡಿದ ತಾಯಿ, ನಿನ್ನ ಕುಲಕೋಟಿಗಳು ಉದ್ಧಾರ ಆಗಲಿ ಅಂತ ಹೇಳಿಕಾರ ಆಶೀರ್ವಾದ ಮಾಡಿಬಿಟ್ರು ನೋಡ್ರಿ. ಸಿದ್ಧಾರೂಢಪ್ಪ ಸಾಮಾನ್ಯನಲ್ಲ. ಸಿದ್ಧಾರೂಢಪ್ಪ ಅವ್ರಿಗೆ ಗಣೇಶ್ ಪೇಟೆ ಜಡಿಸಿದ್ದ ಶಿವಯೋಗಿಗಳು ಹೇಳ್ತಿದ್ರಂತ, ಸಿದ್ಧ, ಹುಬ್ಬಳ್ಳಿಯ ಪೂರ್ವದೊಳಗೆ ನಾ ನಿಂತೆ, ಪಶ್ಚಿಮದೊಳಗೆ ನೀ ನಿಂತೆ. ಪಶ್ಚಿಮದಿಂದ ನೀ ಒತ್ತಿದೆ, ಪೂರ್ವದಿಂದ ನಾ ಒತ್ತಿದೆಪ್ಪ. ಹುಬ್ಬಳ್ಳಿ ಮಾತ್ರ ಗಬ್ಬಾಗಲಿಲ್ಲೋ ಸಿದ್ಧ ಅಂತಂದರು. ಎಷ್ಟು ಮಾರ್ಮಿಕವಾಗಿ ಹೇಳಿದರು ನೋಡ್ರಿ. ತಮ್ಮ ಜೀವನವನ್ನು ಸವಿಸಿದರು ಸಿದ್ಧಾರೂಢಪ್ಪಗಳು ಸತ್ಯವನ್ನು ತಿಳಿಸಾಕ, ಆದರೆ ತಿಳ್ಕೊಳ್ಳಿಲ್ಲ. ಅಂತಹ ಸಿದ್ಧಾರೂಢಪ್ಪನನ್ನು ಪಡೆದಂಥ ನಾವು ಪುಣ್ಯಾತ್ಮರು. ಇದರೊಳಗೆ ಒಂದು ನಾವು ತಿಳ್ಕೊಳ್ಳೋನು ಏನಂದ್ರೆ, ಜಗತ್ತನ್ನು ಉದ್ಧರಿಸಲಿಕ್ಕೆ ಬಂದಂತಹ ಪರಮಾತ್ಮನಿಗೇನ ಕಷ್ಟ ತಪ್ಪಿಲ್ಲ, ನಮ್ಮಂತಹ ಪಾಮರದು ಯಾವ ಲೆಕ್ಕ ಅಂತ. ಯಾವ ಸಿದ್ಧಾರೂಢಪ್ಪ ಎಂಥೆಂಥ ಕಷ್ಟಗಳು ಬಂದ್ರೂ ಸಹಿತ ಅವನ್ನು ಎದುರಿಸಿ ನಿಂತು ಅನುಭವಿಸಿ ಅವ ಮನಸ್ಸು ಮಾಡಿದ್ದಂದ್ರೆ ಅಪ್ಪ ಅವರು ಎಲ್ಲರನ್ನೂ ಸುಟ್ಟು ಬೂದಿ ಮಾಡ್ಬೋದಿತ್ತು, ಮಾಡಲಿಲ್ಲ. ಪ್ರಾರಬ್ಧ ಅನುಭವಿಸ್ನೆಂದು ಮಡಿವಾಳಜ್ಜವರು ಹೇಳಿದಾಗ ಅದನ್ನು ಹೇಳ್ತಾರೆ. ಯಪ್ಪ, ಮ್ಯಾಲ ಹತ್ತು ಸನವೂ ಪರಮಾತ್ಮನ, ನೆಚ್ಚನಿಕೆ ತಕ್ಕೊಳ್ಳೋವನು ಪರಮಾತ್ಮನ, ಮೆರಸಾವನು ಪರಮಾತ್ಮನ, ಉರಸಾವನು ಪರಮಾತ್ಮನ. ಏನು ಈ ಶರೀರ ಪ್ರಾರಬ್ಧ ಕಟ್ಕೊಂಡು ಬಂದೈತೋ ಅದನ್ನೆಲ್ಲ ಅನುಭವಿಸ್ಲಿಯಪ್ಪ ಅಂಥೇಳಿ ಗರ್ಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಹೇಳಿನ ಸಿದ್ಧಾರೂಢರು ಬಂದಿರ್ತಾರೆ. ಎದುರು ನಿಂತು ಅದನ್ನು ಅನುಭವಿಸಿದರು. ಅದಕ್ಕಾಗಿ ಇವತ್ತಿನ ಮಠನೂ ಸಹಿತ ಹುಬ್ಬಳ್ಳಿ ಅಂದ ಕೂಡಲೇ ನೆನಪು ಬರೋದನ ಸಿದ್ಧಾರೂಢಪ್ಪ. ಅಂತಹ ಸಿದ್ಧಾರೂಢಪ್ಪ ನಮ್ಮ ಶರೀರವನ್ನು ಹುಬ್ಬಳ್ಳಿ ಮಾಡಲಿ, ನಮ್ಮ ಆತ್ಮನನ್ನು ತನ್ನ ಸ್ವರೂಪವನ್ನು ಮಾಡಿಕೊಂಡು ನಮ್ಮೆಲ್ಲರ ಹೃದಯದೊಳಗೆ ನೆಲೆಸಲಿ. ಸದ್ಗುರುನಾಥ ಸಿದ್ಧಾರೂಢಪ್ಪ, ಸದ್ಗುರುನಾಥ ಗುರುನಾಥರೂಢಪ್ಪ, ನಿಮ್ಮಿಬ್ಬರನ್ನು ಪಡೆದಂಥ ನಾನೇ ಧನ್ಯ, ನಾನೇ ಧನ್ಯ. ನಿಮ್ಮ ಚರಣ ಧೂಳಿಯಾಗುವ ಭಾಗ್ಯ ನನಗೆ ಅನುಗ್ರಹಿಸ್ರಿಪ್ಪ, ಅನುಗ್ರಹಿಸ್ರಿ.